ಅವ್ರು ಏನು ಮಾಡಿದ್ರು ನಡೀತದೆ. ಇಷ್ಟು ದಿನ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿದ್ದರು, ಏನಾದರೂ ಸಲಹೆ ಸೂಚನೆ ಕೊಡೋದು ಮಾತಾಡ್ತಿದ್ದೀವಿ. ಈಗ ಅವ್ರು ಸ್ವತಂತ್ರ ಹೊಸ ಪಕ್ಷ ಒಂದು ಕಟ್ಟಿದ್ರೆ ನಡೀತದೆ, 4 ಕಟ್ಟಿದ್ರೆ ನಡೀತದೆ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಎಲ್ಲ ಕೆಲವೊಂದು ಹಿಂದೂ ಕಾರ್ಯಕರ್ತರು ಎಲ್ಲರೂ ಅವ್ರ ಜೊತೆಗೆ ಸೇರಿದ್ದಾರೆ. ಎಲ್ಲರೂ ಮಾತಾಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಸರ್, ನಾನು ಹೇಳೋದಿಷ್ಟೇ, ಏನು ಮಾಡಿದ್ರು ಮಾಧ್ಯಮದ ಎದುರಿಗೆ ಮನವಿ ಮಾಡಿದರೆ ಇದು ಸರಿ ಹೋಗೋದಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಹೋಗಿ ವರಿಷ್ಠರಿಗೆ ಮನವರಿಕೆ ಮಾಡಿ, ವರಿಷ್ಠರ ಜೊತೆ ಕುಂತು ವರಿಷ್ಠರಿಗೆ ಮನವೊಲಿಸಿ ಇನ್ನೊಂದು ಸರಿ ಈ ಥರ ಘಟನೆ ಆಗಲ್ಲ ಅಂತಂದಾಗ ಏನಾದರೂ ವಿಚಾರ ಮಾಡ್ಬೋದು. ಸುಮ್ಮನೆ ಮಾಧ್ಯಮದಲ್ಲಿ ಹೇಳಿದರೆ ಸುಮ್ಮನೆ ಒಂದು ಹೇಳಿಕೆಗೆ ಅಷ್ಟೇ ಸೀಮಿತ ಆಗ್ತಂತ ನನ್ನ ಅನಿಸಿಕೆ. ಯಡಿಯೂರಪ್ಪ ಸಾಹೇಬರು ಈ ಪಕ್ಷ ಇಬ್ಬರು ಶಾಸಕರಿಂದ ಪ್ರಾರಂಭ ಮಾಡಿ ಒಬ್ರು ಬಿಟ್ಟು ಹೋದ್ಮೇಲೆ ಅವರೊಬ್ಬರೇ ಇದ್ದು ಇಲ್ಲಿವರೆಗೆ ಕಟ್ಟಿ ಬೆಳೆಸಿದ್ದಾರೆ. ಈಗ ಯತ್ನಾಳವರು ಅಣ್ಣವ್ರದ್ದು ಮೊದಲಿಂದ ಒಂದೇ ಅಜೆಂಡಾ ಇದೆ. ಅವ್ರ ಅಜೆಂಡಾ ಅವ್ರು ಮಾಡ್ಕೊಂಡು ಹೊಟ್ಟಿದ್ದಾರೆ. ಆ ಒಂದು ಅಜೆಂಡಾಗೋಸ್ಕರ ಇಷ್ಟೊಂದೆಲ್ಲ ಸಮಸ್ಯೆಗಳಾಗಿದ್ದಾವೆ. ಇವತ್ತೇನಿದೆ, ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ನಮಗೇನು ಕಾಸು ಕೊಡ್ತಾ ಆ ಕೆಲಸ ಮಾಡೋಂಥ ಕೆಲಸ ನಾವು ಪಕ್ಷದ ನೋಡ್ರಿ, ಕರ್ನಾಟಕದಲ್ಲಿ ಯಾರ್ಯಾರು ಪಕ್ಷ ಕಟ್ಟಿದಾರೆ ತಮಗೆ ಗೊತ್ತಿದೆ, ಯಾರ್ಯಾರು ಎಷ್ಟು ಸಕ್ಸಸ್ಫುಲ್ ಆಗಿರೋದು ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಷ್ಟು ದೊಡ್ಡವಲ್ಲ. ನಮ್ದೇನಾದ್ರು BJP ಪಕ್ಷದ ಪಕ್ಷ ಚೌಕಟ್ಟಿನಲ್ಲಿ ಇದು ಮಾಡ್ತೀವಿ. ಮತ್ತು ನಾನು ನಿಮ್ಗೆ ಇನ್ನೊಂದು ಸ್ಪಷ್ಟಪಡಿಸ್ತೇನೆ. ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದು ಟ್ವಿಟರಲ್ಲಿ ಒಂದು ಬಿಡುಗಡೆ ಮಾಡಿದ್ದಾರೆ. ತುಂಗಭದ್ರಾ ಕಾಲುವೆಗೆ ನಾವು ನೀರು ಬಿಡ್ತಿದ್ದೇವೆ, ಅದರಿಂದ ಯಾದಗಿರಿ ಜಿಲ್ಲೆಗೂ ಒಳ್ಳೆಯದಾಗಿದೆ ಅಂತ ಮಾಡಿದ್ದಾರೆ. ದಯವಿಟ್ಟು ಯಾರೋ ಸಿದ್ದರಾಮಯ್ಯ ಸಾಹೇಬರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ತುಂಗಭದ್ರಾ ಕಾಲುವೆಯಿಂದಾಗಲಿ ತುಂಗಭದ್ರಾ ನದಿಯಿಂದಾಗಲಿ ಯಾದಗಿರಿ ಜಿಲ್ಲೆಗೆ ಯಾವುದು ಸಂಬಂಧ ಪಡಂಗಿಲ್ಲ. ನಾವು ಕೇಳಿದಂಥ ನೀರು ನಾರಾಯಣಪುರ ಡ್ಯಾಮಿಂದ ಬಿಡುವಂಥ ನೀರನ್ನ ನಾವು ಕೇಳಿದ್ದೇವೆ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ತಾವು ನಾರಾಯಣಪುರದಿಂದ ಈ ಒಂದು ನಾರಾಯಣಪುರ ಡ್ಯಾಮಿಂದ ಬಲದಂಡೆ ಎಡದಂಡೆಗೆ ನೀರು ಬಿಟ್ಟರೆ ಭಾಳ ಅನುಕೂಲ ಆಗ್ತಾ. ನೀರು ಬಿಡಬೇಕು, ರೈತರ ಜೀವ ಉಳಿಸ್ಬೇಕು. ಈಗ ಆಲ್ರೆಡಿ 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀರು ಬಂದಾದಗೋಸ್ಕರ. ಬಹಳಷ್ಟು ಜನ, ಲಕ್ಷಾಂತರ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕಿದೆ. ದಯವಿಟ್ಟು ತಾವು ಬಿಡ್ಬೇಕಂತ ನಿಮ್ಮ ಹತ್ರ ಮನವಿ ಮಾಡ್ತೇವೆ. ನಿನ್ನೆ ನಾವು ಹೋಗಿ ಮೊನ್ನೆ ಹೋಗಿ ಅವ್ರ ಮನೆಯಲ್ಲೇ ಭೇಟಿ ಆದ್ವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನೇಲಿ ಬಿಟ್ಟು ಮೆಮೊರಂ ಕೊಟ್ಟಿದ್ವಿ. ಅವಾಗೂ ಹೇಳಿದ್ರು, ಇಲ್ಲ ನಾನು ಕೊಯ್ನಾ ಡ್ಯಾಮಿಂದ ಮಾತಾಡಿ ಅಲ್ಲಿ ನೀರು ಬಿಟ್ಟರೆ ನಿಮಗೆ ಬಿಡ್ತೀನಿ ಅಂತ ಹೇಳಿದ್ರು. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ಕೊಯ್ನಾ ಡ್ಯಾಮ್ ಅಲ್ಲ, ನಮ್ಮ ಹತ್ರ ಡ್ಯಾಮ್ನಲ್ಲಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ಸಾಕಷ್ಟು ನೀರು ಇದಾವೆ, ಬಿಡ್ರಿ. ಹೋದ್ಸರಿನೂ ಇದು ಈಗೇನು ನೀರಿನ ಪ್ರಮಾಣ ಇಷ್ಟು ನೀರಿತ್ತು, ಜುಲೈ ಅಂತಕ್ಕೆ 7 TMC ನೀರು ಹೆಚ್ಚಿಗೆ ಉಳಿದಿತ್ತು. ಆ ಥರ ಹೆಚ್ಚಿಗೆ ಉಳಿಸ್ಕೊಂಡು ರೈತರಿಗೆ ಅನುಕೂಲ ಆಗಂಗಿಲ್ಲ. ದಯವಿಟ್ಟು ನೀರು ಬಿಡ್ರಿ ಅಂತ ಮನವಿ ಮಾಡಿದ್ದೇವೆ. ಅವರು ಇಲ್ಲ, ನೀನು ಟೆಕ್ನಿಕಲ್ಲಿ ನೀನು ಶಾಣೆ ಅಲ್ಲ, ನಾನು ಶಾಣೆ ಅಲ್ಲ ಅಂತಂದ್ರು. ಇಲ್ಲ ಸರ್, ನಾನು ನದಿ ದಂಡೆಗೆ ಇರೋದಕ್ಕೋಸ್ಕರ ನೀರಿನ ಮಹತ್ವ ನಮಗೆ ಗೊತ್ತಿದೆ ಅಂತ ರಿಕ್ವೆಸ್ಟ್ ಮಾಡಿದೆ. ನಾನು ಒಂದೇ ಮಾತನ್ನು ಕೇಳೋದವರಿಗೆ, ಸರ್ ನಮ್ಮ ಹತ್ರ ಇದ್ದಂಥ ನೀರನ್ನ, ನಾರಾಯಣಪುರ ಕರ್ನಾಟಕ ಜನರ ನೀರನ್ನ ನೀವು ತೆಲಂಗಾಣಕ್ಕೆ ಬಿಟ್ಟು ಇವತ್ತು ಮತ್ತೆ ನಮ್ಮ ಹತ್ರ ಇದ್ದಂಥ ನೀರು ತೆಲಂಗಾಣಕ್ಕೆ ಬಿಟ್ಟು ಮತ್ತೆ ನೀವು ಈಗ ಮಹಾರಾಷ್ಟ್ರದ ನೀರು ಕೇಳಿ ನಿಮಗೆ ಕೊಡ್ತೀವಿ ಅಂದ್ರೆ ಇದು ಯಾವ ಲೆಕ್ಕ? ಅಂದ್ರೆ ಸುರ್ಪುರ್ ಮತಕ್ಷೇತ್ರ, ಶಾಪುರ್ ಮತಕ್ಷೇತ್ರ, ಜೇವರ್ಗಿ ಮತಕ್ಷೇತ್ರದವರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸಿದೆ ತಪ್ಪಾಯ್ತಾ? ಅಲ್ಲೆಲ್ಲ ನಿಮ್ಮ ಶಾಸಕರಿದ್ದಾರೆ, ಯಾಕೆ ಈ ಮಲ್ತಾ ಧೋರಣ ತೋರಕತ್ತೀರಿ? ಆಲಿಮಟ್ಟಿಗೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡ್ತಿದ್ರಿ. ಏಪ್ರಿಲ್ 1ರಿಂದ 6ವರೆಗೆ ಆಲಿಮಟ್ಟಿಗೆ ಸಂಬಂಧಪಟ್ಟಂತ ಡ್ಯಾಮಿಂದ ನೀರು ಬಿಡ್ತಿದ್ರಿ. ಇದಕ್ಕೆ ತುಂಗಭದ್ರಾಗ ಬಿಡ್ತಿದ್ರಿ. ನಾರಾಯಣಪುರ ಬಲದಂಡೆ ಎಡದಂಡೆ ಯಾಕೆ ಬಿಡ್ತಿಲ್ಲ? ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು? ಮಾತೆತ್ರ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕನ ಹಾಳು ಮಾಡಕತ್ತೀರಿ? ನಿಮ್ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ. ಇಲ್ಲಂದ ಪಕ್ಷದಲ್ಲಿ ನಾಳೆ ಎಲ್ಲ ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ. ಭೀಮರಾಯ ಗುಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ, ಅವರೇ ಈ ನೀರು ಬಿಡಂತ ICC ಬೋರ್ಡ್ ಹೀಗೆ ಸೆಕ್ರೆಟರಿ ಆಗಿರ್ತಾರೆ. ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೈಕಮಾಂಡ್ನ ಮನವೊಲಿಸೋಗೋಸ್ಕರ, ನಿಮ್ಮ ಹೈಕಮಾಂಡ್ನ ತೃಪ್ತಿ ಮಾಡೋಗೋಸ್ಕರ ತೆಲಂಗಾಣಕ್ಕೆ ನಮ್ಮ 10 TMC ನೀರನ್ನು ಬಿಟ್ಟಿದ್ರಿ.
ಅದೇ ನೀರು 10 TMC ನೀರು ನಮ್ಮ ರೈತರಿಗೆ ಕೊಟ್ಟಿದೆ ಅಂದ್ರೆ ಎಲ್ಲ ಬೆಳೆಗಳು ಪಾರಾಗಂತ ಕೆಲಸ ಆಗ್ತಿತ್ತು. ಬಿಟ್ಟು ಇವತ್ತು ನಾವು ಹೋಗಿ ನಿಮಗೆ ಮನವಿ ಕೊಟ್ರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ. ಡ್ಯಾಮ್ನಲ್ಲಿ ನೀರು ಇದಾವೆ, ದಯವಿಟ್ಟು ಬಿಡ್ರಿ. ಅಷ್ಟು ನೀರಿನ ಸಮಸ್ಯೆ ಇತ್ತಂದ್ರೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ, ನಮ್ಮ ರೈತರ ಜೀವನ ಜೊತೆ ಯಾಕೆ ಚೆಲ್ಲಾಡ್ತಿದ್ರಿ ಅಂತೇಳಿ ಮೂಲಕ ಒತ್ತಾಯ ಮಾಡ್ತೇವೆ. ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರ ನಾರಾಯಣಪುರಕ್ಕೆ ಬಂದು ಹೋರಾಟನ ಯಶಸ್ವಿ ಮಾಡಿದ್ರೆ ಅದೇ ತರ ನಾಳೆ ಬಂದು ತಾವು ಭೀಮರಾಯಗುಡಿ, ಶಾಪುರ್ ತಾಲೂಕಿನ ಭೀಮರಾಯಗುಡಿಗೆ ಬಂದು ಈ ಹೋರಾಟ ಯಶಸ್ವಿ ಮಾಡ್ಬೇಕಂತ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.